ಶ್ಲೋಕ. ಯದಾ ಭೂತ ಪೃಥಕ್ ಭಾವಂ ಏಕಸ್ಥಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪತ್ಯತೆ ತದಾ. ಯದಾ ಭೂತ ಪೃಥಕ್ ಭಾವಂ ಏಕಸ್ಥಂ ಅನುಪಶ್ಯತಿ ತತಃ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಇಲ್ಲಿ ಭೂತ ಪೃಥಕ್ ಭಾವಂ, ಭೂತ ಅಂತ ಹೇಳಿದ್ರೆ ಭವಂತೀತಿ ಭೂತಾಹ. ಅಂದ್ರೆ ನಮಗೆ ಅಪರೋಕ್ಷ ಜ್ಞಾನ, ಶಾಸ್ತ್ರದ ಬಗ್ಗೆ ಶಾಸ್ತ್ರ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಬೇಕು. ಏನ್ ಹೇಳುತ್ತೆ ಶಾಸ್ತ್ರ ಅಂದ್ರೆ ಭೂತ ಪೃಥಕ್ ಭಾವವನ್ನ ನಿರೂಪಣೆ ಮಾಡುತ್ತೆ. ಭೂತ ಪೃಥಕ್ ಭಾವ ಅಂದ್ರೆ ಭೂತ ಶಬ್ದಕ್ಕರ್ಥ ಭವಂತೀತಿ ಭೂತಾಹ, ಸ್ಥಾವರ ಜಂಗಮ ಅಥವಾ ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ, ಅನೇಕ ರೀತಿಯಾಗಿರುವ 84 ಲಕ್ಷ ಜೀವಿಗಳೇ ಇದ್ದೀವಿ ನಾವು. ಅದಲ್ಲದೇನೆ ಜಡ ವಸ್ತುಗಳು. ಈ ಎಲ್ಲದಕ್ಕೂ ಪೃಥಕ್ ಭಾವ ಇದೆ. ಪೃಥಕ್ ಅಂದ್ರೆ ಪ್ರತ್ಯೇಕ ಪ್ರತ್ಯೇಕ ಪ್ರತ್ಯೇಕ. ನಾಯಿ ಬೇರೆಯೇ, ನರಿ ಬೇರೆಯೇ, ಕುದುರೆ ಬೇರೆಯೇ, ಹೆಸರುಗತ್ತೆ ಬೇರೆಯೇ ಅಲ್ವಾ? ಒಂದು ದನ ಬೇರೆನೆ, ಒಂದು ಎಮ್ಮೆ ಬೇರೆನೆ. ಪ್ರತಿ ಒಂದರಲ್ಲೂ ಭೇದ ಇದೆ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾಹ ನಿಖಿಲಾಹ ಅಪಿ. ನಾವು ಮನುಷ್ಯರು, ನಾವೆಲ್ಲರೂ ಮನುಷ್ಯರೇ ಆಗಿದ್ದರು ಕೂಡ ಪ್ರತಿ ಒಬ್ಬರಲ್ಲೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳು, ಶರೀರದ ವರ್ಣ ಇರಬಹುದು, ಗುಣ ಇರಬಹುದು, ಅವರ ಆಲೋಚನೆಗಳಿರ್ಬೋದು, ಪ್ರತಿಯೊಂದು ಕೂಡ ಭಿನ್ನ ಭಿನ್ನ ಭಿನ್ನವಾಗಿರುತ್ತೆ. ಹೀಗೆ ಭೂತ ಪೃಥಕ್ ಭಾವಂ, ನಮ್ಮೆಲ್ಲರಲ್ಲೂ ಇರುವಂತಹ ಪೃಥಕ್ ಭಾವವನ್ನು ತಿಳ್ಕೊಳ್ಬೇಕು. ಎಲ್ಲರೂ ಬೇರೆ ಬೇರೆ, ಭೇದ ಇದೆ ಅನ್ನೋ ತಿಳ್ಕೊಳ್ಬೇಕು. ಮತ್ತೆ ಎಲ್ಲರೂ ಕೂಡ ಯಾರನ್ನ ಆಶ್ರಯಿಸಿಕೊಂಡಿದ್ದಾರೆ ಅಂದ್ರೆ ಏಕಸ್ಥಂ, ಏಕಸ್ಮಿನ್ ವಿಷ್ಣು ತಿಷ್ಠತಿ ಇತಿ ಏಕಸ್ಥಃ ತಂ ಏಕಸ್ಥಂ ಅಂತ. ಏಕ ಅಂದ್ರೆ ಪ್ರಧಾನ, ಮುಖ್ಯ, ಎಲ್ಲರಿಗೂ ಉತ್ತಮನಾಗಿರುವಂತ ಸರ್ವೋತ್ತಮನಾಗಿರತಕ್ಕಂಥ ಭಗವಂತ. ಎಲ್ಲರೂ ಎಲ್ಲಿದ್ದಾರೆ ಅಂದ್ರೆ ಎಲ್ಲರೂ ಆ ಭಗವಂತನಿದ್ದಾರೆ. ಏಕಸ್ಥಂ ಪಶ್ಯತಿ, ಏಕಸ್ಥಂ ತಿಷ್ಠತಿ ಇತಿ ಏಕಸ್ಥಃ. ಇಡೀ ಜಗತ್ತಿರುವಂಥದ್ದು ಎಲ್ಲಿ ಅಂದ್ರೆ ಆ ಭಗವಂತನಲ್ಲಿ. ಎಲ್ಲರೂ ಕೂಡ ಅವರು ಇರುವಂತ ಯಾವ ಭೇದ ಭಾವನೆ ಇಲ್ಲದೆ ಎಲ್ಲರೂ ಕೂಡ ಆ ಭಗವಂತನನ್ನ ಆಶ್ರಯಿಸಿಕೊಂಡಿದ್ದಾರೆ. ದೇವರನ್ನ ಬಿಟ್ಟು ಒಂದು ಸಣ್ಣ ಅಣುವು ಕೂಡ ಇಲ್ಲ. ಅಣುರೇನು ತೃಣಕಾಷ್ಠ ಅಂತಾರಲ್ಲ ಹಾಗೆ ಪ್ರತಿ ಒಂದು ಕೂಡ ಆಶ್ರಯಿಸಿಕೊಂಡೇ ಇದೆ ಹೊರತು ಯಾರೂ ಕೂಡ ಭಗವಂತನನ್ನ ಬಿಟ್ಟಿಲ್ಲ. ಹೀಗೆ ಏಕಸ್ಥಂ ಅನುಪಶ್ಯತಿ. ಅದು ನೋಡೋದು ಅಂದ್ರೆ ಏನು, ಯಾವಾಗಲೂ ಒಂದು ಕ್ಷಣ ಅಲ್ಲ, ನಿರಂತರವಾಗಿ ಪಶ್ಯತಿ. ನಿರಂತರವಾಗಿ ಯಾರು ಹೀಗೆ ಭಗವಂತನನ್ನ ನೋಡ್ತಾರೋ, ಒಂದು ನಮ್ಮೆಲ್ಲರಲ್ಲೂ ಪರಸ್ಪರವಾಗಿರುವಂತಹ ಭೇದ ಮತ್ತು ನಾವೆಲ್ಲರೂ ಭಗವಂತನನ್ನ ಆಶ್ರಯಿಸಿಕೊಂಡಿದ್ದೇವೆ ಅಂತ ತಿಳ್ಕೊಳ್ತೀವೋ. ಮತ್ತು ಇನ್ನೊಂದು ತಿಳ್ಕೊಳ್ಬೇಕ, ತಥಏವಚ ವಿಸ್ತಾರಂ. ಆ ವಿಸ್ತಾರ ಅಂದ್ರೇನು? ಈ ಜಗತ್ತು ಹುಟ್ಟೋದು, ವಿಶ್ವಸ್ಯ ಉತ್ಪತ್ತಿ ಅಂತ ಅರ್ಥ. ವಿಸ್ತಾರ ಶಬ್ದಕ್ಕರ್ಥ ಜಗತ್ತಿನ ಉತ್ಪತ್ತಿ. ತತ್ತ ಏವಚ ವಿಸ್ತಾರ, ಈ ಜಗತ್ತು ನಿರ್ಮಾಣವಾಗುವುದು ಕೂಡ ಭಗವಂತನಿಂದಲೇ. ತತ ಏವಚ ವಿಸ್ತಾರಂ, ಭಗವಂತನಿಂದಲೇ ಜಗತ್ತು ಹುಟ್ಟುತ್ತೆ ಅನ್ನೋದನ್ನ ತಿಳ್ಕೊಳ್ತಾರೋ ಆಗ ತದಾ ಬ್ರಹ್ಮ ಸಂಪದ್ಯತೆ, ಆವಾಗ ಬ್ರಹ್ಮನನ್ನು ಕುರಿತು ಸೇರುತ್ತಾರೆ, ಪರಮಾತ್ಮನನ್ನ ಸೇರುತ್ತಾರೆ. ಪರಿಪೂರ್ಣನಾದ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಈಗಲೂ ನಮ್ಮ ಜೊತೆಯಲ್ಲಿ ಭಗವಂತ ಇದ್ದಾನೆ. ಈಗ ನಾವು ದೇವರನ್ನ ಸೇರಿದ್ದೀವಿ ಅಂತ ಹೇಳಿ ಬರೋದಿಲ್ಲ. ಯಾಕಂದ್ರೆ ಭಗವಂತನನ್ನ ಸೇರೋದು ಅಂದ್ರೆ ಮುಕ್ತಿಗೆ ಹೋಗ್ಬೇಕು, ವೈಕುಂಠಕ್ಕೆ ಹೋಗ್ಬೇಕು. ಆ ವೈಕುಂಠಕ್ಕೆ ಹೋದ್ರೆ ಮಾತ್ರ ಭಗವಂತನನ್ನ ಸೇರಿದ್ದೇವೆ ಅಂತ ಅರ್ಥ. ಆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಒಂದು ಅರ್ಹತೆ ಇದೆ, ಅದು ಎಲ್ಲರಿಗೂ ಇರುವಂತದ್ದಲ್ಲ. ವೈಕುಂಠಕ್ಕೆ ಹೋಗುವ ಅರ್ಹತೆ ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಹೀಗೆ ಜೀವರಲ್ಲಿ ಪರಸ್ಪರ ಭೇದ ಇದೆ ಅಂತ ತಿಳ್ಕೊಳ್ಬೇಕು. ಮತ್ತು ಎಲ್ಲರೂ ಭಗವಂತನನ್ನ ಆಶ್ರಯಿಸಿಕೊಂಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಮತ್ತು ಜಗತ್ತಿನ ಸೃಷ್ಟಿ ವಿಸ್ತಾರ ಅಂದ್ರೆ ಏನು? ಅಣು ಎಲ್ಲವೂ ಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆ ಒಳಗಡೆ ಸೂಕ್ಷ್ಮ ರೂಪದಲ್ಲೇ ಇರುತ್ತೆ. ಸೂಕ್ಷ್ಮ ರೂಪದಲ್ಲಿ ಇರುವಂತದ್ದೆಲ್ಲವೂ ಕೂಡ ಅದು ವಿಸ್ತಾರವಾಗತ್ತೆ, ದೊಡ್ಡದಾಗತ್ತೆ. ಆ ದೊಡ್ಡದಾಗುವುದು ಕೂಡ ಭಗವಂತನಿಂದ ತಿಳ್ಕೊಳ್ಬೇಕು. ಹೀಗೆ ಯಾರು ತಿಳಿದುಕೊಳ್ಳುತ್ತಾರೋ, ಹೀಗೆ ತಿಳಿದು ಯಾರು ತಿಳ್ಕೊಳ್ತಾರೋ ಅವರು ಭಗವಂತನನ್ನ ಸೇರುತ್ತಾರೆ. ಯಾವಾಗ ಭೂತ ಪೃಥಕ್ ಭಾವಂ, ಸಮಸ್ತ
ಭೂತರ ಅಂದ್ರೆ ಸ್ಥಾವರ ಜಂಗಮ, ಚೇತನ ಅಚೇತನ ಎಲ್ಲರ ಪೃಥಕ್ ಭಾವಂ ಪ್ರತ್ಯೇಕವಾಗಿ ಇರುವಿಕೆಯನ್ನು ಅಂದ್ರೆ ಎಲ್ಲರಲ್ಲೂ ಭೇದವನ್ನು, ಮತ್ತು ಏಕಸ್ಥಂ ಅನುಪಶ್ಯತಿ ಎಲ್ಲರೂ ಕೂಡ ಏಕನಾಗಿರತಕ್ಕಂಥ ಭಗವಂತ ಅವನಲ್ಲಿ ಇದ್ದಾನೆ ಎಂಬುದಾಗಿ ಅನುಪಶ್ಯತಿ ನಿರಂತರವಾಗಿ ತಿಳಿಯುತ್ತಾರೋ ಚ ಮತ್ತು ತತಯೇವ ಚ ಆ ಭಗವಂತನಿಂದಲೇ ವಿಸ್ತಾರಂ ಈ ಸೃಷ್ಟಿಯ ವಿಸ್ತಾರವು ಜಗತ್ತು ಉತ್ಪತ್ತಿಯಾಗುವುದು ಎಂಬುದಾಗಿ ತಿಳಿದುಕೊಳ್ಳುತ್ತಾರೋ ತದಾ ಆವಾಗ ಬ್ರಹ್ಮ ಸಂಪದ್ಯತೆ, ಬ್ರಹ್ಮ ಅಂದರೆ ಗುಣಪರಿಪೂರ್ಣನಾದ ಪರಮಾತ್ಮ ಅವನನ್ನು ಸೇರುತ್ತಾರೆ. ಬ್ರಹ್ಮ ಸಂಪದ್ಯತೆ ತದಾ ಯದಾ ಭೂತ ಪೃಥಕ್ ಭಾವಂ ಏಕಸ್ಥಂ ಅನುಪಶ್ಯತಿ ತತ ಏವ ತ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತಥಾ. ತತಃ ಅಂದ್ರೆ ತಸ್ಮಾದಿತಿ ತತಃ ಅವನಿಂದ ಅಂತ ಅರ್ಥ. ತಸ್ಮಾದಿತಿ ತತಃ ಭಗವಂತನಿಂದ ಅಂತ ಅರ್ಥ. ತಸ್ಮಾದಿತಿ ತತಃ ಅಲ್ಲಿ ವಿಸರ್ಗ ಲೋಪ ಆಗಿದೆ. ಶ್ರೀಕೃಷ್ಣಾರ್ಪಣ.